ಭಾರತ ಸಂವಿಧಾನದಡಿಯಲ್ಲಿ ಕೆಳಗಿನ ಯಾವ ಹುದ್ದೆಯನ್ನು ಕೊಡಲಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಯಾವುದನ್ನು ಕೊಟ್ಟಿಲ್ಲ ಅಂತಂದ್ರೆ ಆಪ್ಷನ್ ಡಿ, ಉಪ ಪ್ರಧಾನಮಂತ್ರಿ ಅವರ ಹುದ್ದೆಯನ್ನು ಕೊಟ್ಟಿಲ್ಲ. ನಮ್ಮ ಸಂವಿಧಾನದಲ್ಲಿ ಇದರದ್ದು ಯಾವುದೇ ರೀತಿಯಾದ ಉಲ್ಲೇಖ ಇಲ್ಲ ಸ್ನೇಹಿತರೆ. ನೆಕ್ಸ್ಟ್ ಆಪ್ಷನ್ ಡಿ ಸರಿಯಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೋಡಿ ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ. ಸೊ ಕೆಳಗೆ ನಾವು ಕೆಳಕಂಡವುಗಳನ್ನು ಪರಿಗಣಿಸಿ. ಸೊ ಇಲ್ಲಿ ನೋಡೋದಾದ್ರೆ ಮೊದಲನೇದು ಏನು ಹೇಳುತ್ತೆ, ಘನತೆ ಅಥವಾ ಇಂಗ್ಲಿಷ್ ಒಳಗಡೆ ಡಿಗ್ನಿಟಿ ಅಂತ ಕರಿತೀವಿ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇದೆ. ಸೊ ಇದು ಸರಿಯಾಗುತ್ತೆ ಸ್ನೇಹಿತರೆ, ಇದೇ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇದು. ಇನ್ನು ಘನತೆ ಎನ್ನುವ ಪದ ನಮ್ಮ ಸಂವಿಧಾನದ ಭಾಗ 4 ಮತ್ತು ಭಾಗ 3ರಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಭಾಗ 4ರಲ್ಲಿ ಏನಿದೆ ಇದೆ ಆದರೆ ಬಟ್ ಭಾಗ 3ರಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ, ಬಿ ತಪ್ಪಾಗುತ್ತೆ. ಇನ್ನು ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆ ಮತ್ತು ಭಾಗ 4A ಇದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಎ ಮತ್ತು ಸಿ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ಅಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ, ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ತಾದ್ರೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಸ್ವಲ್ಪ ಲೆಂತಿ ಕ್ವಶನ್ ಇದ್ದಾಗ ಡೈರೆಕ್ಟಾಗಿ ಕೀ ಆನ್ಸರ್ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಮೂರನೇದಕ್ಕೆ ಏನಪ್ಪ ಅಂತಂದರೆ ಇಲ್ಲಿ ನೋಡೋದಾದರೆ ಎ ಮಾತ್ರ ಸರಿಯಾಗುತ್ತೆ. ಅಂದರೆ ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಿದರು ಅನ್ನೋದು ಸರಿಯಾಗುತ್ತೆ. ಇನ್ನು 1946 ಡಿಸೆಂಬರ್ 11ರಂದು ಈ ಒಂದು ಮೊದಲ ಅಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಇನ್ನು ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಲ್ಲ, ಆದರೆ ತನ್ನ ವಸ್ತುನಿಷ್ಠ ನಿರ್ಣಯವನ್ನು ಕೈಗೊಂಡಿದ್ದು ತಪ್ಪು. ಸೊ ಆಲ್ರೆಡಿ ಒಂದೇದು ಹೇಳಿದ್ದೀನಿ ಸರಿ ಅಂತ. ಸೊ ಅದಕ್ಕೋಸ್ಕರ ಎರಡನೇ ತಪ್ಪಾಗುತ್ತೆ. ಇನ್ನು ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ವಸ್ತುನಿಷ್ಠ ನಿರ್ಣಯವನ್ನು ಕೈಗೊಳ್ಳಲು ಮತ್ತು ಸಂವಿಧಾನವನ್ನು ರಚಿಸಲು ಸಮಿತಿಗಳನ್ನು ರಚಿಸುವ ನಿರ್ಧಾರವನ್ನು ಕೈಗೊಂಡಿತು ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪಾಗುತ್ತೆ. ಎ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ, ಆಪ್ಷನ್ ಬಿ ಸರಿಯಾದದ್ದಾಗುತ್ತೆ ನೋಡಿ. ನೆಕ್ಸ್ಟ್ ನಮ್ಮ ಸಂವಿಧಾನದ 14ನೇ ಅನುಚ್ಛೇದವು ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಸಂವಿಧಾನದ 14ನೇ ಅನುಚ್ಛೇದ ಯಾವುದರ ಜೊತೆಗೆ ಡೀಲ್ ಮಾಡುತ್ತೆ ಅಂತಂದರೆ ಇದು ವರ್ಗೀಕರಣ ಮಾಡಲು ಅನುಮತಿಸುತ್ತದೆ, ಆದರೆ ಶಾಸನದ ವರ್ಗೀಕರಣ ಮಾಡಲು ಅನುಮತಿಸುವುದಿಲ್ಲ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ತಮ್ಮ ಮೀಸಲಾತಿಯ ಅನುಕೂಲಗಳನ್ನು ಪಡೆಯಬಹುದು ಅಂತ ಕೇಳಿದ್ದಾರೆ. ಸೊ ಎಲ್ಲಿ ಅಂತಂದ್ರೆ ಇಲ್ಲಿ ಮೂಲದ ರಾಜ್ಯದಲ್ಲಿ ಅನುಕೂಲಗಳನ್ನು ಪಡೆಯಬಹುದಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಕ್ವಶನ್ಗಳನ್ನ ಇಂಗ್ಲೀಷ್ನಲ್ಲಿ ಓದ್ಕೊಳ್ಳೋದು ನಿಮಗೆ ಸಮಂಜಸ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನಾನು ಕೀ ಆನ್ಸರ್ ಪ್ರಿಪೇರ್ ಮಾಡಬೇಕಾದ್ರೆ ಇಂಗ್ಲೀಷ್ನಲ್ಲಿ ಓದ್ಕೊಂಡಿದ್ದೀನಿ. ತುಂಬ ಜನ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇರುವ ಕಾರಣ ನಾನು ಕನ್ನಡದಲ್ಲಿ ಕೀ ಆನ್ಸರ್ಗಳನ್ನು ಕೊಡ್ತಾ ಇದ್ದೀನಿ. ಬಟ್ ಏನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ತುಂಬ ಅಕ್ಯುರೇಟ್ ಆಗಿರತಕ್ಕಂಥ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಇಲ್ಲಿ ನೋಡೋದಾದ್ರೆ ಕ್ವಶನ್ ಪೇಪರ್ ಯಾವ ರೀತಿಯಾಗಿತ್ತು ಅಂದರೆ ಒಂದು ರೇಂಜಿಗೆ ಮಾಡರೇಟ್ ಟು ಡಿಫಿಕಲ್ಟ್ ಇತ್ತು ಕ್ವಶನ್ ಪೇಪರ್. ಇನ್ನು ವಿಶೇಷ ಬಹುಮತ ಮತ್ತು ರಾಜ್ಯಗಳ ಪೈಕಿ ಅರ್ಧ ರಾಜ್ಯಗಳ ಅನುಮೋದನೆಗೆ ಈ ಕೆಳಕಂಡ ಯಾವೆಲ್ಲ ಅನುಚ್ಛೇದಗಳು ತಿದ್ದುಪಡಿಯಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಯಾವುವು ಅಂದರೆ ಅನುಚ್ಛೇದ 73, 362 ಮತ್ತು 368 ಈ ಮೂರುಗಳು ಏನಿದಾವಲ್ಲ ಇವಕ್ಕೆ ಸ್ಪೆಷಲ್ ಮೆಜಾರಿಟಿ ಬೇಕು ಮತ್ತು ರಾಜ್ಯದ ಅನುಮತಿ ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಆಪ್ಷನ್ ಸಿ, ಲೋಕಸಭೆಗೆ ಆಂಗ್ಲೋ ಇಂಡಿಯನ್ನರನ್ನು ನಾಮನಿರ್ದೇಶನ ಮಾಡುವಂತಿಲ್ಲ ಅನ್ನುವುದು ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ ಸಂವಿಧಾನದ 105ನೇ ತಿದ್ದುಪಡಿಯು ಡ್ಯಾಶ್ ಅನ್ನು ಒದಗಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಸಂವಿಧಾನದ 105ನೇ ತಿದ್ದುಪಡಿ ಒದಗಿಸ್ತಕ್ಕಂಥದ್ದು ಯಾವುದು ಅಂತಂದರೆ ಆಪ್ಷನ್ ಇಲ್ಲಿ ಎ ನೋಡಿ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಕ್ಕೆ ಪುನರ್ಸ್ಥಾಪನಾ ಅಧಿಕಾರವನ್ನು ಒದಗಿಸುತ್ತೆ. ಸೊ ಎ ಇಲ್ಲಿ ಸರಿಯಾಗುತ್ತೆ. ಇವೆರಡು ತಪ್ಪಾಗ್ತವೆ ಸ್ನೇಹಿತರೆ. ಸೊ ಈ ಮೂರು ತಪ್ಪಾಗ್ತವೆ, ಎ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಭಾರತದ ಸಾದಿಲುವಾರು ನಿಧಿಯನ್ನು ಯಾರು ಸ್ಥಾಪಿಸುತ್ತಾರೆ ಅಂತ ಕೇಳಿದರೆ, ಸೊ ಭಾರತದ ಸಾದಿಲುವಾರು ನಿಧಿಯನ್ನು ಸ್ಥಾಪಿಸ್ತಕ್ಕಂಥದ್ದು ಭಾರತದ ಸಂಸತ್ತು ಇದನ್ನು ಸ್ಥಾಪಿಸುತ್ತೆ. ನೆಕ್ಸ್ಟ್ ಸೊ ಇದ್ರದ್ದು ಏನಪ್ಪ ಕ್ವಶನ್ ಪೇಪರ್ನ ಕೂಡ ನಾನು ಗ್ರೂಪ್ನಲ್ಲಿ ಹಾಕ್ತೀನಿ. ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ ಕ್ವಶನ್ ಪೇಪರ್ ಅನಾಲಿಸಿಸ್. ಇನ್ನು ನೆಕ್ಸ್ಟ್ ಅನುಚ್ಛೇದ 18ರ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅನುಚ್ಛೇದ 18ನೇ ಆರ್ಟಿಕಲ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಇಲ್ಲಿ ನೋಡೋದಾದ್ರೆ ಏನಪ್ಪ ಅಂದರೆ ಫಸ್ಟ್ನೇದ್ದು ಭಾರತ ರತ್ನ ಅಥವಾ ಪದ್ಮವಿಭೂಷಣದಂತಹ ಪ್ರಶಸ್ತಿಗಳನ್ನು ಸ್ವೀಕರಿಸುವವರು ತಮ್ಮ ಹೆಸರಿಗೆ ಅದನ್ನು ಬಿರುದಾಗಿ ಬಳಸಬೇಕು ಅಂತ ಕೊಟ್ಟಿದ್ರೆ ತಪ್ಪು. ಸೊ ಬಾರದಾಗಿತ್ತೆ. ಇನ್ನು ಬಿರುದಾಗಿ ಉಪಯೋಗಿಸಬಹುದಾದರೂ ರಾಜ್ಯವು ಮಿಲಿಟರಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಪ್ರಶಸ್ತಿಗಳನ್ನು ನೀಡಲು ನಿರ್ಬಂಧವಿಲ್ಲ. ಸೊ ಇದು ಸರಿಯಾಗುತ್ತೆ. ಎರಡನೇದು, ಇನ್ನು ಭಾರತದ ಯಾವುದೇ ನಾಗರಿಕ ವಿದೇಶಿ ರಾಜ್ಯದಿಂದ ಯಾವುದೇ ಬಿರುದನ್ನು ಸ್ವೀಕರಿಸುವಂತಿಲ್ಲ, ಮಿಲಿಟರಿಯನ್ನು ಬಿಟ್ಟು. ಸೊ ಯಾವುದನ್ನು ಸ್ವೀಕರಿಸುವಂತಿಲ್ಲ. ಬಟ್ ಇಲ್ಲಿ ಏನಪ್ಪ ಅಂದರೆ ಮಿಲಿಟರಿ ಅಂತ ಕೊಡಬೇಕಾಗಿತ್ತು, ಮಿಲಿಟರಿಯನ್ನು ಬಿಟ್ಟು ಅಂತ ಕೊಟ್ಟಿಲ್ಲ. ಆದರೂ ಇಲ್ಲಿ ಆಪ್ಷನ್ಗಳು ನೋಡಿದರೆ ಬಿ ಮತ್ತು ಸಿ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಆಯ್ಕೆ ಆಗುತ್ತೆ ನನಗನ್ಸಿದ ಮಟ್ಟಿಗೆ. ನೆಕ್ಸ್ಟ್ ನೀಡಿರುವ ಹೇಳಿಕೆಗಳನ್ನು ಸೂಕ್ತವಾದ ತೀರ್ಮಾನಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಮೆಂಟಲ್ ಅಬಿಲಿಟಿ ಆಗುತ್ತೆ. ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಸೊ ಈ ಆನ್ಸರ್ಗಳು ಅಕ್ಯುರೇಟ್ ಆಗಿರ್ತವೆ ನೋಡಿ. ಸೊ ಏನಪ್ಪ ಅಂತಂದರೆ ಒಂದನೇದಕ್ಕೆ ಆಪ್ಷನ್ ಸಿ, ನಿರ್ಣಯ 1 ಮತ್ತು 2 ಅನುಸರಿಸುತ್ತವೆ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟ್ ಇನ್ನು 12ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ, ಆಗ್ನೇಯ ದಿಕ್ಕು ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಇಬ್ಬರು ಹೆಣ್ಣು ಮಕ್ಕಳು ಅಂದರೆ 13ನೇ ಪ್ರಶ್ನೆಗೆ ಆಯ್ಕೆ ಏನಪ್ಪ ಅಂದರೆ ಆಪ್ಷನ್ ಎ 120 ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ 7/12 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್
ಇಲ್ಲಿ ನೋಡಿರಿ 15ನೇ ಪ್ರಶ್ನೆಗೆ ಏನಪ್ಪ ಆನ್ಸರ್ ಅಂದರೆ ಆಪ್ಷನ್ ಸಿ, ಅಂದರೆ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ನಿರ್ಣಯ 1 ಮತ್ತು 2 ಅನುಸರಿಸುತ್ತವೆ. ನೆಕ್ಸ್ಟ್ ಇಬ್ಬರು ಅಂತ ಕೊಟ್ಟಿದ್ದಾರೆ, ಎರಡೂ ಆಗಬೇಕಾದ್ರು, ಟ್ರಾನ್ಸ್ಲೇಷನ್ ಸರಿಯಾಗಿ ಮಾಡಿಲ್ಲ ಸ್ನೇಹಿತರೆ. ನೆಕ್ಸ್ಟ್ 16ನೇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಸಿ ಸರಿಯಾದ ಆಯ್ಕೆ ಆಗುತ್ತೆ. ಇನ್ನು 18 ಎಷ್ಟು ಟ್ರಯಾಂಗಲ್ ಇದ್ದಾವೆ ಅಂತ ತುಂಬ ಜನ ತಪ್ಪು ಮಾಡಿರ್ತೀರಿ, ಇಲ್ಲಿ ಆಪ್ಷನ್ ಬಿ 18 ಇಲ್ಲಿ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 18 ಟ್ರಯಾಂಗಲ್ಗಳು ಕಂಡು ಬರ್ತವೆ. ಇನ್ನು 19ನೇದಕ್ಕೆ ಏನು ಆನ್ಸರ್ ಅಂದರೆ ಆಪ್ಷನ್ ಸಿ 244 ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂಥದ್ದು ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ 20ನೇದಕ್ಕೆ ಆನ್ಸರ್ ಏನಪ್ಪ ಅಂದರೆ 23% ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 21ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂತಂದರೆ 3 ಅನ್ನುವಂಥದ್ದು ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ಇನ್ನು 22ನೇದಕ್ಕೆ ಏನಪ್ಪ ಅಂತಂದರೆ 2450 ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 23ನೇ ಪ್ರಶ್ನೆಗೆ ಆನ್ಸರ್ ಏನಪ್ಪ ಅಂತಂದರೆ 35 ವರ್ಷಗಳು ಅನ್ನೋದು ಆಯ್ಕೆ ಸರಿಯಾಗುತ್ತೆ. ಇನ್ನು 24ನೇ ಪ್ರಶ್ನೆ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎ 1 ಅಡಿ, ಅಂದರೆ ಮಿನಿಮಮ್ 1 ಅಡಿ ನಾವು ಅಳತೆ ಮಾಡ್ಬೋದು. ಸೊ ನೀವು ಏನಪ್ಪ ಅಂದರೆ ಲಾಜಿಕಲ್ ಥಿಂಕ್ ಮಾಡಬೇಕಿಲ್ಲ. ಸೊ ಇಲ್ಲಿ ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ, ಬಟ್ ಏನಪ್ಪ ಅಂತಂದರೆ ಕ್ಲಿಯರಾಗಿ ನೋಡಿದಾಗ ಒಂದು ಸ್ವಲ್ಪ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ ನೋಡಿರಿ. 7.5 ಉದ್ದದ ಕೋಲ್ ಐತೆ ನಮ್ಮ ಹತ್ರ. ಸೊ 3.25 ಸಣ್ಣ ಕೋಲ್ ಐತೆ. ಸೊ 3.25 ಇಲ್ಲಿ ಆಯಿತು, ಮತ್ತು 3.25 ಎರಡು ಸಲ ಇಟ್ಟರೆ ಇಲ್ಲಿ ಸಿಕ್ಬಿಡುತ್ತೆ. ಸೊ ಅಂದರೆ 3.25 ಪ್ಲಸ್ 3.25 ಎಷ್ಟಾಯಿತು 6.5 ಆಗುತ್ತೆ. 6.5. ಸೊ ಇಲ್ಲಿ ಎಷ್ಟು ಉಳಿತು, ಒಂದು ಅಡಿ ಉಳಿತಿಲ್ಲ. ಸೊ ಅದಕ್ಕೋಸ್ಕರ ನಾವು ಮಿನಿಮಮ್ 1 ಅಡಿನ ಅಳತೆ ಮಾಡಬಹುದಾಗಿದೆ. ಅದಕ್ಕೋಸ್ಕರನೇ ಆನ್ಸರ್ 1 ಅಡಿ ಆಗುತ್ತೆ. ನೆಕ್ಸ್ಟ್ ಇನ್ನು 25ನೇ ಪ್ರಶ್ನೆಗೆ ಏನಪ್ಪ ಅಂತಂದರೆ 7,8 2 ಸರಿಯಾಗ್ತವೆ. ಸೊ 7 ಮತ್ತು 2 8 ಪೇಜ್ ಪುಟಗಳು ಸರಿಯಾಗ್ತವೆ. ಇನ್ನು ನೆಕ್ಸ್ಟ್ 26ನೇ ಪ್ರಶ್ನೆ ನೋಡ್ರಿ. 2020ರಲ್ಲಿ ಗಣರಾಜ್ಯೋತ್ಸವವನ್ನು ಭಾನುವಾರದಂದು ಆಚರಿಸಲಾಗುತ್ತದೆ, ಮತ್ತು ಈ ಕೆಳಗಿನ ಯಾವ ವರ್ಷದಲ್ಲಿ ಭಾನುವಾರದಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಈ 2025ರ ಗಣರಾಜ್ಯೋತ್ಸವ ಕೂಡ ಭಾನುವಾರನೇ ಬರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಇನ್ನು ಷೇರಿನ ಮೌಲ್ಯವು ಸತತ 2 ದಿನಗಳವರೆಗೆ ಪ್ರತಿದಿನ 10% ಹೆಚ್ಚಾಗುತ್ತದೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ, ಯಾಕಪ್ಪ ಅಂತಂದರೆ ಇದೊಂದು ಸ್ವಲ್ಪ ಫಾರ್ಮುಲಾ ಬರುತ್ತೆ ಸ್ನೇಹಿತರೆ. ಇದಕ್ಕೆ ಇದು ನಷ್ಟ 1.99% ಅನ್ನುವಂಥದ್ದು ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ ಕೆಳಗಿನ ಯಾವ ಸಾಧನವನ್ನು ಸಾಮಾನ್ಯವಾಗಿ ಸರೋವರದಲ್ಲಿ ಬೆಳಕಿನ ಛೇದಿಸುವಿಕೆ ಅಥವಾ ಪೆನೆಟ್ರೇಷನ್ ಅಂತ ಕರಿತೀವಿ. ಬೆಳಕು ಎಷ್ಟು ಹಾಯುತ್ತೆ ಅನ್ನೋದನ್ನ ವ್ಯಾಪ್ತಿಯನ್ನು ಮಾಪನ ಮಾಡಲು ಬಳಸುತ್ತಾರೆ ಅಂತಂದರೆ ಸಿಚ್ಚಿ ಡಿಸ್ಕ್ ಅಂತ ಬಳಸ್ತಾರೆ. ಸೊ ಸಿಚ್ಚಿ ಡಿಸ್ಕನ್ನು ಬಳಸಲಾಗುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ ಕೆಳಗಿನ ಯಾವುದನ್ನು ಭಾರತದಲ್ಲಿ ವಿನಾಶವಾಗಿರುವ ಪಕ್ಷಿ ಎಂಬುದಾಗಿ ನಂಬಲಾಗಿದೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಯಾವುದನ್ನು ಅಂತಂದರೆ ಪಿಂಕ್ ಹೆಡೆಡ್ ಬಾತುಕೋಳಿ. ಸೊ ಪಿಂಕ್ ಹೆಡೆಡ್ ಬಾತುಕೋಳಿ ಭಾರತದಲ್ಲಿ ವಿನಾಶವಾಗಿರ್ತಕ್ಕಂಥ ಪಕ್ಷಿ ಅಂತ ನಂಬಲಾಗಿದೆ. ನೆಕ್ಸ್ಟ್ ನಿಕೋಬಾರ್ ಮೆಗಾಪೋಡ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರತಕ್ಕಂಥ ದೊಡ್ಡ ಪಕ್ಷಿಯಾಗಿದೆ. ಇದರ ಒಂದು ಅಪೂರ್ವ ಲಕ್ಷಣವೆಂದರೆ ಅಂತ ಕೇಳ್ತಾರೆ. ಸೊ ನಿಕೋಬಾರ್ ಮೆಗಾಪೋಡ್ದ ಒಂದು ಅಪೂರ್ವ ಲಕ್ಷಣಗಳು ಏನು ಅಂತಂದರೆ ಇಲ್ಲಿ ನೋಡೋದಾದರೆ ಏನಪ್ಪ ಅಂದರೆ ಕಡಲ ತೀರದ ಸಮೀಪದಲ್ಲಿ ದೊಡ್ಡದಾದ ದಿಣ್ಣೆಯಂತಹ ಗೂಡು ಕಟ್ಟಿರುತ್ತದೆ. ಸೊ ಅದಕ್ಕೋಸ್ಕರ ಇದು ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಆಕ್ರಮಣಶೀಲ ಪ್ರಭೇದವಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಏನಪ್ಪ ಅಂತಂದರೆ ಇದೊಂದು ಸ್ವಲ್ಪ ಗ್ರೇಸ್ ಆಗ್ಬೋದು ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಐಕೋರ್ನಿಯಾ ಕ್ರ್ಯಾಪಿಸ್ ಅದು ನೋಡಿರಿ, ಸ್ವಲ್ಪ ನಾನು ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ. ಸೊ ನೀವು ಓದ್ಕೊಡ್ರಿ. 1ನೇದು ಮತ್ತು ಎ ಮತ್ತು ಬಿ 2 ಟ್ರ್ಯಾಪ್ ನಟನ್ಸ್ ಇವೆರಡು ಆನ್ಸರ್ ಆಗ್ತವೆ ಇಲ್ಲಿ. ಸೊ ಇವೆರಡು ಆಕ್ರಮಣಶೀಲ ಪ್ರಭೇದಗಳು ಅಂತ ಹೇಳಲಾಗುತ್ತೆ. ಸೊ ಅದಕ್ಕೋಸ್ಕರ 2 ಇರುವ ಕಾರಣ ಕೀ ಆನ್ಸರ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸೊ ಕೀ ಆನ್ಸರ್ನಲ್ಲಿ ಗ್ರೇಸ್ ಕೂಡ ಕೊಡಬಹುದು ಅಥವಾ ಯಾವುದಾದ್ರೂ ಒಂದು ಕೂಡ ಕೊಡಬಹುದು. ನೆಕ್ಸ್ಟ್ ಕೆಳಗಿನ ಯಾವ ವ್ಯಕ್ತಿ ಪರಿಸರ ಕುರಿತಂತೆ ಈ ಭಾರತದ ಮೊದಲ ಸಿಟಿಜನ್ ರಿಪೋರ್ಟ್ನ ಚಾಲಕ ಶಕ್ತಿಯಾಗಿದ್ದರು ಅಂತ ಕೇಳ್ತಾರೆ. ಸೊ ಸಿಟಿಜನ್ ರಿಪೋರ್ಟ್ ಫಸ್ಟ್ ಬಿಡುಗಡೆ ಆಗೋದಕ್ಕೆ ಮುಖ್ಯ ಕಾರಣವಾಗಿರ್ತಕ್ಕಂಥದ್ದು ಅನಿಲ್ ಅಗರ್ವಾಲ್ ರವರು. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಕೆಳಗಿನ ಯಾವ ಹಾವು ಗೂಡು ಕಟ್ಟಲು ಮತ್ತು ತನ್ನ ಮರಿಯ ರಕ್ಷಣೆಗೆ ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾರೆ. ಸೊ ನೀವು ಇಮ್ಯಾಜಿನ್ ಮಾಡಲು ಕೊಬ್ರಾ ಕಾಳಿಂಗ ಸರ್ಪ ಇದೆಯಲ್ಲ, ಸೊ ಇದು ಗೂಡು ಕಟ್ಟುತ್ತೆ ತನ್ನ ಮರಿಗಳಿಗಾಗಿ ಮತ್ತು ಮರಿಗಳ ರಕ್ಷಣೆಗೆ ಪ್ರಸಿದ್ಧವಾಗಿದೆ. ಗೂಡು ಕಟ್ಟಿ ಮರಿಯನ್ನು ರಕ್ಷಣೆ ಮಾಡತಕ್ಕಂಥದ್ದು ಹಾವಾಗಿದೆ ಇದು. ನೆಕ್ಸ್ಟ್ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಹೆಸರುಗಳನ್ನು ಗೆಜೆಟೆಡ್ನಲ್ಲಿ ಪ್ರಕಟಿಸುವ ಪರಿಪಾಠ ಆರಂಭಿಸಿದ ದಿವಾನರು ಯಾರು ಅಂತ ಕೇಳಿದ್ದಾರೆ. ಸೊ ಒಂದು ಆರ್ಡರ್ ವೈಸ್ ಗೆಜೆಟೆಡ್ನಲ್ಲಿ ಪ್ರಕಟಿಸಿ ಒಂದು ಕಮಿಷನ್ಗಳನ್ನ ಆರಂಭಿಸಿರತಕ್ಕಂಥದ್ದು ಯಾರಪ್ಪ ಅಂತಂದರೆ ದಿವಾನ ಶ್ರೀ ರಂಗಚಾರ್ಲು. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಯಾವ ವರ್ಷದಲ್ಲಿ ಮೊದಲ ಕ್ರಿಮಿನಲ್ ಬುಡಕಟ್ಟು ಅಧಿನಿಯಮವನ್ನು ಬ್ರಿಟಿಷರು ಭಾರತದಲ್ಲಿ ಅಂಗೀಕರಿಸಿದರು ಅಂತ ಕೇಳಿದ್ದಾರೆ. ಸೊ ಯಾವಾಗ ಅಂತಂದರೆ 1871ರಲ್ಲಿ ಬ್ರಿಟಿಷರು ಮೊದಲ ಒಂದು ಕ್ರಿಮಿನಲ್ ಬುಡಕಟ್ಟು ಅಧಿನಿಯಮವನ್ನು ಅಂಗೀಕರಿಸಿದರು ಬ್ರಿಟಿಷರು. ನೆಕ್ಸ್ಟ್ 1946 ಮೇ ತಿಂಗಳಲ್ಲಿ ಪ್ರಾಂತ್ಯಗಳನ್ನು ಈ ಕೆಳಕಂಡಂತೆ 3 ಗುಂಪುಗಳಾಗಿ ಅಥವಾ ಭಾಗಗಳಾಗಿ ವರ್ಗೀಕರಣ ಮಾಡಲಾಗುವುದೆಂದು ಕ್ಯಾಬಿನೆಟ್ ಮಿಷನ್ ಪ್ರಸ್ತಾಪಿಸಿತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಏನಪ್ಪ ಅಂತಂದರೆ ಮೊದಲನೇದು ಏನು ಹೇಳುತ್ತೆ, ಗುಂಪು ಎ ಮದ್ರಾಸ್ ಕೇಂದ್ರೀಯ ಪ್ರಾಂತ್ಯಗಳು UP, ಬಿಹಾರ, ಬಾಂಬೆ ಮತ್ತು ಒರಿಸ್ಸಾ ಸರಿಯಾಗಿದೆ. ಗುಂಪು ಬಿ ಅಂತ ಪಂಜಾಬ್, ಸಿಂಧ್ ಮತ್ತು NWFC ಅಂದರೆ
NWFC ಮತ್ತು ಬಲೂಚಿಸ್ತಾನ್ ಇದು ಕೂಡ ಸರಿಯಾಗಿದೆ. ಗುಂಪು ಸಿ ಅಂತಂದರೆ ಬಂಗಾಳ ಮತ್ತು ಅಸ್ಸಾಂ ಇದು ಕೂಡ ಸರಿಯಾಗುತ್ತೆ. ಸೊ ಇಲ್ಲಿ ABC 3 ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ 1916ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1916ರಲ್ಲಿ ಆಗಿರ್ತಕ್ಕಂಥ ಲಕ್ನೋ ಪ್ಯಾಕ್ಟ್ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪಾ ಅಂತಂದರೆ ಅಧಿವೇಶನದ ಅಧ್ಯಕ್ಷತೆಯನ್ನು ಅಂಬಿಕಾ ಚರಣ್ ಮಜುಮ್ದಾರ್ ವಹಿಸಿದ್ರು, ಸರಿಯಾಗಿದೆ. ಅಧಿವೇಶನದ ಅಧ್ಯಕ್ಷತೆ ಮಜುಮ್ದಾರರು ವಹಿಸಿದ್ರು. ಅದೇ ರೀತಿಯಾಗಿ ಇನ್ನು ಕಾಂಗ್ರೆಸ್ ಹಾಗೂ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟು ತಂದಿರುವುದು ಇದೇ ಫ್ಯಾಕ್ಟ್ ಆಗುತ್ತೆ, ಸರಿಯಾಗುತ್ತೆ. ಇನ್ನು ಡಾಕ್ಟರ್ MN ಅನ್ಸಾರಿ ಅವರು ಕಾಂಗ್ರೆಸ್ ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ನಡುವೆ ಒಗ್ಗಟ್ಟನ್ನು ತರುವಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದರು ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಇಲ್ಲಿ ಸರಿಯಾಗುತ್ತೆ. 3 ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ ನೋಡಿ. ನೆಕ್ಸ್ಟ್ ಮೊಘಲರ ಅವಸಾನದ ವಿವರಣೆ ಎಂಬುದಾಗಿ ಜಾಗೀರುದಾರಿ ಬಿಕ್ಕಟ್ಟು ಸ್ಥಿತಿಯ ಪ್ರಬಂಧವನ್ನು ಕೆಳಗಿನ ಯಾರು ಪ್ರತಿಪಾದಿಸಿದ್ದಾರೆ ಎಂದು ಹೇಳಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಯಾರು ಪ್ರತಿಪಾದಿಸಿದ್ದಾರೆ ಅಂತಂದರೆ ಸತೀಶ್ ಚಂದ್ರರವರು ಪ್ರತಿಪಾದಿಸಿದ್ದಾರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ 1939ರಲ್ಲಿ ಕಾಂಗ್ರೆಸ್ ನೇಮಿಸಿದ ರಾಷ್ಟ್ರೀಯ ಯೋಜನಾ ಸಮಿತಿಯ ನೇತೃತ್ವವನ್ನು ಯಾರು ವಹಿಸಿದ್ದರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ರವರು ವಹಿಸಿದ್ದರು. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಭಾರತೀಯ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನು ಸಂಘಟಿಸಿದ ರಾಷ್ಟ್ರೀಯವಾದಿ ನಾಯಕರು ಯಾರು ಅಂತ ಕೇಳಿದರೆ ಸೊ ಇದು ಯಾರು ಲಾಲಾ ಲಜಪತ್ ರಾಯ್ ಅವರು ಆಗಿದ್ದಾರೆ. ನೆಕ್ಸ್ಟ್ ಸಭಾಪತಿ ಅಥವಾ ಸ್ಪೀಕರ್ರನ್ನು ಈ ನಿರ್ಣಯದ ಮೂಲಕ ತೆಗೆದುಹಾಕಬಹುದಾಗಿದೆ ಅಂತ ಕೇಳಿದರೆ ಸೊ ಸ್ಪೀಕರ್ ಅವರನ್ನ ತೆಗೆದುಹಾಕಬೇಕಂತಂದರೆ ಯಾವ ಪ್ರೊಸೀಜರ್ ಅಂತಂದರೆ ಸದನದ ಒಟ್ಟು ಸದಸ್ಯತ್ವದ ಬಹುಮತದ ಮೂಲಕ ಹೊರಡಿಸಿದ ಸದನದ ಗೊತ್ತುವಳಿಯ ಮೂಲಕ ಇವ್ರನ್ನ ತೆಗೆದುಹಾಕಬಹುದು. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ಕೃಷಿಯನ್ನು ಸುಧಾರಿಸಲು ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದಂತಹ ಇಲಾಖೆ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂತಂದರೆ ದಿವಾನ್-ಇ-ಕೊಹಿ ಕೃಷಿಯನ್ನು ಸುಧಾರಿಸಲು ಮೊಹಮ್ಮದ್ ಬಿನ್ ತುಘಲಕ್ ಅವರು ಸ್ಥಾಪಿಸಿದ ಇಲಾಖೆಯಾಗಿದೆ. ನೆಕ್ಸ್ಟ್ ಕಾವೇರಿ ನದಿಯ ಉತ್ತರ ದಂಡೆಯಲ್ಲಿರುವ ಕಣ್ಣೂರಿನಲ್ಲಿ ಹೊಯ್ಸಳ ರಾಜಧಾನಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾರು? 2ನೇ ಬಲ್ಲಾಳ ಸ್ಥಾಪಿಸಿದ. ನೆಕ್ಸ್ಟ್ ಸರ್ವಸಮ್ಯ, ತ್ರಿಭೋಗ ಮತ್ತು ತಾಲವೃತ್ತಿ ಎಂಬ 3 ವಿಧದ ದತ್ತಿಗಳು ಯಾವ ಸಾಮ್ರಾಜ್ಯಕ್ಕೆ ಸೇರಿವೆ ಅಂತ ಕೇಳಿದ್ದಾರೆ. ಸೊ ಈ 3 ವಿಧದ ವೃತ್ತಿಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿವೆ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ಮಹಾನ ಸ್ತಂಭಗಳು ಮತ್ತು ಬ್ರಹ್ಮವೇದ ಸ್ತಂಭಗಳು ಅಥವಾ ಕಂಬಗಳು ಎಂಬ 2 ವಿಧದ ಕಂಬಗಳು ಯಾವ ಕಲೆಗೆ ಸೇರಿವೆ ಅಂತ ಕೇಳಿದ್ದಾರೆ. ಸೊ ಇವು ಸೇರಿರ್ತಕ್ಕಂಥದ್ದು ಯಾವ ಕಲೆಗೆ ಅಂತಂದರೆ ಗಂಗರ ಕಲೆಗೆ. ಸೊ ವೆಸ್ಟ್ ಗಂಗರ್ಸ್ ಅಂತ ಕರಿತೀವಿ, ಅಂದರೆ ಪಶ್ಚಿಮ ಗಂಗರಿಗೆ ಇವು ಸೇರಿರ್ತಕ್ಕಂಥದ್ದು. ನೆಕ್ಸ್ಟ್ ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಕರೆಯಲ್ಪಡುವ ಮಹಾವಿಭಾಸವನ್ನು ಯಾರು ಸಂಯೋಜಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಮಹಾವಿಭಾಸವನ್ನು ವಸುಮಿತ್ರರು ಬರೆದಿದ್ದಾರೆ, ಸಂಯೋಜಿಸಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಹೊಂದಿಸಿ ಬರೆದಾಗ ನೋಡ್ರಿ ಏನಾಗುತ್ತೆ, ಮಹಾಜನಪದಗಳನ್ನು ಮತ್ತು ರಾಜಧಾನಿಗಳನ್ನು ಕೊಟ್ಟಿದ್ದಾರೆ. ಸೊ ಅಂಗದ ರಾಜಧಾನಿ ಚಂಪಾ ಆಗುತ್ತೆ. ಅದೇ ರೀತಿಗೆ ಅವಂತಿದು ಉಜ್ಜಯಿನಿ ಅವಂತಿ ರಾಜಧಾನಿ. ಇನ್ನು ಸುರಸೇನದ್ದು ಮಥುರಾ ಜನಪದ ಮಥುರಾ ರಾಜಧಾನಿ ಆಗುತ್ತೆ. ಪಾಂಚಾಲದ್ದು ಅಹಿರ್ ಛತ್ರ ಅನ್ನುವಂಥದ್ದಾಗುತ್ತೆ. ಸೊ ಇಲ್ಲಿ 2, 3, 4 ಅಂತಂದ್ರೆ ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಮೊದಲನೇದು ನೋಡ್ರಿ, ಎಸ್ ಹೆನ್ನಿಂಗ್ಯಾಮ್ ವಸಾಹತು ಭಾರತದಲ್ಲಿ ರೈತ ಚಳವಳಿ ಉತ್ತರ ಬಿಹಾರ 1917-42 ಬುಕ್ ಬರೆದಿದ್ದಾರೆ, ಸರಿಯಾಗುತ್ತೆ. ಒಂದಿನದ್ದು ಅವರೇ ಬರೆದಿದ್ದಾರೆ. ಇನ್ನು AR ದೇಸಾಯಿ ರವರು ಭಾರತದಲ್ಲಿ ರೈತ ಹೋರಾಟಗಳು ಅಂತ ಬುಕ್ ಬರೆದಿದ್ದಾರೆ. ಅಂದರೆ ಇಂಗ್ಲೀಷ್ ಒಳಗಡೆ ಹೆಸರುಗಳಿದ್ದಾವೆ. ಸೊ ಈ ಟ್ರಾನ್ಸ್ಲೇಷನ್ ಮಾಡಿದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ಇಂಗ್ಲೀಷ್ ನೋಡೋರು ನೋಡ್ಕೊಡ್ರಿ, ಕ್ವಶನ್ ಪೇಪರ್ ನಿಮ್ಮ ಮೊಬೈಲಲ್ಲಿ ಇನ್ನೊಂದು ಕಡೆ ತೆಗೆದಿಟ್ಕೊಂಡು ಕೂಡ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಬಿಪಿನ್ ಚಂದ್ರ ಪಾಲ್ ರವರು ದಿ ಇಂಡಿಯನ್ ಲೆಫ್ಟ್ ಅಥವಾ ಕ್ರಿಟಿಕಲ್ ಅಪ್ರೈಸಲ್ ಅನ್ನುವಂಥದ್ದನ್ನು ಬರೆದಿದ್ದಾರೆ, ಇದು ಕೂಡ ಸರಿಯಾಗುತ್ತೆ. ಇನ್ನು ದಿ ಸ್ಟೋರಿ ಆಫ್ ಬಾರ್ಡೋಲಿ ಇದನ್ನು ಬರೆದಿರ್ತಕ್ಕಂಥದ್ದು ಸುಕುಮಲ್ ಸೇನ್ ಅಲ್ಲ. ಸೊ ಇದನ್ನು ಬರೆದಿರ್ತಕ್ಕಂಥದ್ದು ಇದೇ ಆನ್ಸರ್ ಆಗುತ್ತೆ. ಯಾರು ಬರೆದಿದ್ದಾರೆ? ಮಹಾದೇವ ದೇಸಾಯಿ ರವರು ಬರೆದಿದ್ದಾರೆ. ಸೊ ಇಲ್ಲಿ ಇದೇ ಡಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಆನಿ ಬೆಸೆಂಟ್ರ ಹೋಮ್ ರೂಲ್ ಲೀಗ್ನ ಸಂಘಟನಾ ಕಾರ್ಯದರ್ಶಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಜಾರ್ಜ್ ಅರುಂದಲೆರವರು ಆನಿ ಬೆಸೆಂಟ್ ರವರು ಹೋಮ್ ರೂಲ್ ಲೀಗ್ನ ಸಂಘಟನಾ ಕಾರ್ಯದರ್ಶಿಯಾಗಿದ್ದರು. ಸ್ಪಾಂಟೇನಿಯಸ್ ರೆವಲ್ಯೂಷನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಲೇಖನವನ್ನು ಫ್ರಾನ್ಸಿಸ್ ಹಚಿನ್ಸ್ ರವರು ಬರೆದಿದ್ದಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಯುನೆಸ್ಕೋದೊಂದಿಗೆ ಸಹಭಾಗಿತ್ವವನ್ನು ಹೊಂದಿರುವ ಜಾಗತಿಕ ಸರ್ಕಾರೇತರ ಸಂಸ್ಥೆ ಐಕೋಮಾಸ್ ಅಂತ ಕರಿತೀವಿ. ಐಕೋಮ್ಸ್ ಅನ್ನುವಂಥದ್ದು ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ ಇದು ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್ ಅನ್ನುವಂಥದ್ದು ಇದ್ರ ಫುಲ್ ಫಾರ್ಮ್ ಆಗುತ್ತೆ. ICOMOSನ ಫುಲ್ ಫಾರ್ಮ್ ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮಾನ್ಯುಮೆಂಟ್ ಆ್ಯಂಡ್ ಸೈಟ್ಸ್ ಅನ್ನುವಂಥದ್ದು ಆಗುತ್ತೆ. ನೆಕ್ಸ್ಟ್ ಇಲ್ಲಿ ತತ್ವಜ್ಞಾನದ ವ್ಯವಸ್ಥೆ
ಮತ್ತು ನ್ಯಾಯವಾದಿಗಳನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ಅದನ್ನು ತತ್ವಜ್ಞಾನ ಯಾರು ನ್ಯಾಯವಾದಿ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೋಡೋದಾದರೆ ಹೊಂದಿಸಿ ಬರೆದಾಗ ಸರಿಯಾಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಫಸ್ಟ್ನೇದು ಯೋಗ. ಯೋಗ ಅಂದರೆ ಪತಂಜಲಿ. ಇನ್ನು ವಿಮಾಂಶ ಅಂತ ಅಂದರೆ ಕುಮಾರಿಲ. ಇನ್ನು ಸಂಖ್ಯಾ ಅಂತಂದರೆ ಕಪಿಲ. ಇನ್ನು ವೈಶಾಖಿಕ ಅನ್ನುವಂಥದ್ದನ್ನು ಕಣಾದ. ಸೊ ಇಲ್ಲಿ ಏನಾಗುತ್ತೆ 2, 3, 1, 5, 1, 4 ಸಾರಿ ಆಪ್ಷನ್ 2 ಸರಿಯಾಗುತ್ತೆ. ನೆಕ್ಸ್ಟ್, ಯಾವ ಪದ್ಧತಿಯನ್ನು 1843ರ ಭಾರತ ಅಧಿನಿಯಮ 5ರ ಮೂಲಕ ಭಾರತದಲ್ಲಿ ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ ಅಂತ ಕೇಳ್ತಾರೆ. ಸೊ ಅಧಿನಿಯಮ 5 1843ರಲ್ಲಿ ಏನು ಬಂತಲ್ಲ, ಸೊ ಇದು ಯಾವುದನ್ನು ಕಾನೂನು ಬಾಹಿರ ಅಂತ ಅನಿಸ್ತಂದ್ರೆ ಇಲ್ಲಿ ಕೂಡ ಸ್ವಲ್ಪ ಗ್ರೇಸ್ ಆಗ್ಬೋದು ಸ್ನೇಹಿತರೆ. ಇಲ್ಲಿ ಗುಲಾಮಗಿರಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಇದೇ ಆಗ್ಬೋದು ಅಥವಾ ಗ್ರೇಸ್ ಕೂಡ ಆಗ್ಬೋದು. ಬಟ್ ಗುಲಾಮಗಿರಿ ಅಲ್ಲ ಇದು. ಸೊ ಅಂದರೆ ಈ ಗುಲಾಮರನ್ನು ಮಾರಾಟ ಮಾಡ್ತಾ ಇದ್ರು. ಗುಲಾಮರ ಮಾರಾಟ, ಈ ಒಂದು ಗುಲಾಮರ ಮಾರಾಟವನ್ನು ನಿಷೇಧ ಮಾಡಲಾಯಿತು ಅವಾಗ 1843ರಲ್ಲಿ ಬ್ರಿಟಿಷರ ಸರ್ಕಾರ. ಸೊ ಇದು ಕೊಡಬೇಕಿತ್ತು. ಸೊ ಸ್ಲೇವರಿ ಅಂತ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಒಂದು ರೇಂಜಿಗೆ ರೈಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಆನ್ಸರ್. ಸೊ ನೆಕ್ಸ್ಟ್, ಅನುಸೂಚಿತ ಜಾತಿ ಎಂಬ ಪದವನ್ನು ಮೊದಲ ಬಾರಿಗೆ ಯಾವ ಶಾಸನ ಬಳಸಿತು ಅಂತ ಕೇಳ್ತಾರೆ. ಸೊ ಅನುಸೂಚಿತ ಜಾತಿ, ಸ್ಕೆಡ್ಯೂಲ್ಡ್ ಕಾಸ್ಟ್ ಅನ್ನುವಂಥದ್ದನ್ನು ಯಾರು ಫಸ್ಟ್ ಬಳಸಿದ್ರು ಅಂತ ಅಂದರೆ ಆಪ್ಷನ್ ಸಿ 1935ರ ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಈ ಒಂದು SC ಅನ್ನುವಂಥದ್ದನ್ನು ಬಳಸಲಾಗಿದೆ. ನೆಕ್ಸ್ಟ್, 2023ರಲ್ಲಿ ಭಾರತದ ಅಗ್ರ ರಫ್ತು ಗಮ್ಯಸ್ಥಾನ ರಾಷ್ಟ್ರಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿದೆ ಅಂತ ಕೇಳಿದ್ದಾರೆ. ಸೊ ಆರೋಹಣ ಕ್ರಮದಲ್ಲಿ ಅಂದರೆ ನಮ್ಮ ದೇಶ ಅತಿ ಹೆಚ್ಚು ರಫ್ತನ್ನು ಮಾಡಿರ್ತಕ್ಕಂಥ ದೇಶಗಳು. ಹೆಚ್ಚಿಗೆ USA ಫಸ್ಟ್ ಸ್ಥಾನದಲ್ಲಿ US ಆಗುತ್ತೆ. ಸೊ ಸೆಕೆಂಡ್ UAE, ಥರ್ಡ್ ನೆದರ್ಲ್ಯಾಂಡ್, ಫೋರ್ತ್ ಚೀನಾ. ಸೊ ಇದು ಆಪ್ಷನ್ ಸಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸೊ ಇಲ್ಲಿ ಲೆಂದಿ ಇದೆ 56th ಕ್ವಶನು. ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ನೋಡಿರಿ. ಏನಿದೆ, ಸೊ 56ನೇದು. ಸೊ ಹೇಳಿಕೆ 1 ಮತ್ತು 2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಏನಪ್ಪ ಅಂದರೆ ಹೇಳಿಕೆ 1 ಸರಿಯಾಗುತ್ತೆ ಸ್ನೇಹಿತರೆ. ಸೊ ಬಟ್ ಹೇಳಿಕೆ 2 ತಪ್ಪಾಗುತ್ತೆ. ಸೊ ತಪ್ಪಾಗುತ್ತೆ, ಅದಕ್ಕೋಸ್ಕರ 1 ಸರಿ 2 ತಪ್ಪು. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ನೋಡೋದಾದರೆ ಏನಪ್ಪ ಅಂತಂದರೆ 2024ರ G20 ಅಧ್ಯಕ್ಷತೆ ಬ್ರೆಜಿಲ್ ಆಗಿದೆ. ಸರಿಯಾಗಿದೆ, ಬ್ರೆಜಿಲ್ ವಹಿಸಿತ್ತು. ಇನ್ನು ಬಿಲ್ಡಿಂಗ್ ಅ ಜಸ್ಟ್ ವರ್ಲ್ಡ್ ಆ್ಯಂಡ್ ಸಸ್ಟೈನಬಲ್ ಪ್ಲಾನೆಟ್ ಹೇಳಿಕೆಯು 2024ರ G20 ಉಲ್ಲೇಖವಾಗಿದೆ. ಇದು ಕೂಡ ಸರಿಯಾಗುತ್ತೆ. A ಮತ್ತು B ಎರಡೂ ಸರಿಯಾಗ್ತವೆ ಇಲ್ಲಿ. ನೆಕ್ಸ್ಟ್, ಸೊ ಇಲ್ಲಿ ಒಂದಿಷ್ಟು ಕ್ವಶನ್ಗಳು ಸ್ಕಿಪ್ ಆಗಿದ್ದಾವೆ ಸ್ನೇಹಿತರೆ. ಸೊ ಅಂದರೆ ನನಗೂ ಸಿಗಲಿಲ್ಲ ಅವು, ನಾನು ಹುಡುಕಿದೆ. ಏನಪ್ಪ ಅಂದರೆ 59ರಿಂದ 63ವರೆಗೆ ಕ್ವಶನ್ಗಳು ಯಾರ ಕಡೆ ಆದರೂ ಇದ್ದರೆ ಕಳಿಸ್ರೆ ನಾನು ಆನ್ಸರ್ ಹೇಳ್ತೀನಿ. ಬಟ್ ಏನಪ್ಪ ಅಂದರೆ ನನಗೂ ಸಿಕ್ಕಿಲ್ಲ, ಅದಕ್ಕೋಸ್ಕರ ಅವುಗಳನ್ನ ನಾನು ಬಿಟ್ಟಿದ್ದೀನಿ. ಸೊ ಸ್ವಲ್ಪ ನೋಡ್ಕೊಡ್ರಿ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಆಫ್ರಿಕಾದ ಸಹೇಲ್ ಪ್ರದೇಶದ ಭಾಗವಾಗಿರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದಪ್ಪ ಅಂದರೆ ಈಜಿಪ್ಟ್, ಲಿಬಿಯಾ, ಚಾಡ್ ಮತ್ತು ಅಲ್ಜೀರಿಯಾ. ಸೊ ಅಲ್ಜೀರಿಯಾ ಡೌಟ್, ಬಟ್ ಈಜಿಪ್ಟ್, ಲಿಬಿಯಾ ಮತ್ತು ಚಾಡ್ ಇವು ಭಾಗ ಅಲ್ಲ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಕೂಲ್ಯಾಂಡ್ ನೋಡ್ರಿ, ಕೂಲಾಂಡ್ ಅಂತ ಕೂಡ ಕರೀತಾರೆ, ಕೂಲ್ಯಾಂಡ್ ಅಂತ ಕೂಡ ಕರೀತಾರೆ ಎಂಬ ಪದ ಯಾವುದಕ್ಕೆ ಸಂಬಂಧಿಸಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಪದ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಂಗೋಲಿಯಾದ ಕಾಡುಕತ್ತೆಗೆ ಸಂಬಂಧ, ವೈಲ್ಡ್ ಬೀಸ್ಟ್ ಅಂತ ಕೂಡ ಕರೀತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿದೆ ಮಂಗೋಲಿಯಾದ್ದು. ಚೀನಿಯ ಜಗತ್ಖ್ಯಾತಿ ಚಿಕ್ಕಿಕ್ ಮಾಟ ಅಂತ ಕರಿತೀವಿ. ಸೊ ಗಣಿಯು ಯಾವುದಕ್ಕೆ ಸಂಬಂಧಿಸಿದೆ? ಸಿಂಪಲ್ ಪ್ರಶ್ನೆ. ಸೊ ಇದು ತಾಮ್ರಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯಡಿ ನೋಂದಾಯಿಸಲು ಅರ್ಹತೆ ಇರುವ ಕಾರ್ಮಿಕರು ಯಾರು ಅಂತ ಕೇಳಿದ್ದಾರೆ. ಸೊ ಗಿಗ್ ಸಂಬಂಧಪಟ್ಟಿರ್ತಕ್ಕಂತೆ ಯಾರ್ಯಾರು ಬರ್ತಾರಪ್ಪ ಇದ್ರ ಒಳಗಡೆ ಅಂತಂದರೆ ಆಹಾರ ವಿತರಣೆ ಹುಡುಗರು ಹಾಗೂ ಈ ಕಾಮರ್ಸ್ ಕ್ಷೇತ್ರದಲ್ಲಿನ ಕಾರ್ಮಿಕರು ಕೂಡ ಬರ್ತಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಇಲ್ಲಿ ಪಟ್ಟಿ 1ರಲ್ಲಿ ಆಸ್ಟ್ರೇಲಿಯನ್ ರಾಜ್ಯಗಳು ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರ್ತಕ್ಕಂಥ ರಾಜ್ಯಗಳು ಮತ್ತು ನಗರಗಳು. ಸೊ ಇವೆಲ್ಲ ಕಂಡು ಬರ್ತಕ್ಕಂಥ ಇದನ್ನು ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ಸ್ವಲ್ಪ ಈ ಟೈಪ್ ಪ್ರಶ್ನೆಗಳು ಬಂದಾಗ ಭಾಳ ಡಿಫಿಕಲ್ಟಿ ಅನಿಸುತ್ತೆ. ಸೊ ಇಲ್ಲಿ ಗೆಸ್ಸಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಇಲ್ಲಿ ನೋಡಿದಾಗ ಫಸ್ಟ್ ಏನಪ್ಪ ಅಂತಂದರೆ ಫಸ್ಟ್ ಕ್ವೀನ್ಲ್ಯಾಂಡ್ನಲ್ಲಿ ಯಾವುದು ಕಂಡು ಬರುತ್ತೆ ಅಂದರೆ ಬ್ರಿಸ್ಬೇನ್ ಕ್ವೀನ್ಲ್ಯಾಂಡಲ್ಲಿ ಕಂಡು ಬರುತ್ತೆ. ಇನ್ನು ದಕ್ಷಿಣ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು? ಅಡಿಲೇಡ್ ದಕ್ಷಿಣ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ. ಇನ್ನು ವಿಕ್ಟೋರಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು ಮೆಲ್ಬೋರ್ನ್ ವಿಕ್ಟೋರಿಯಾದಲ್ಲಿ ಕಂಡು ಬರುತ್ತೆ. ಅದೇ ರೀತಿಯಾಗಿ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಯಾವುದು ಕಂಡು ಬರುತ್ತೆ ಅಂತಂದರೆ ಕಲ್ಗೂರ್ಲಿ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ನೋಡಿ 2, 1, 4, 3 ಅಂತಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಹುಲ್ಲುಗಾವಲಿನಲ್ಲಿ ಮರಗಳು ಪರಿಸರ ಅನುಕ್ರಮಣದ ಭಾಗವಾಗಿ ಎಕಾಲಜಿಕಲ್ ಸಕ್ಸೆಷನ್ ಹುಲ್ಲುಗಾವಲುಗಳಿಗೆ ಪರ್ಯಾಯವಾಗಿರುವುದಿಲ್ಲ ಕಾರಣ ಅಂತ ಕೇಳಿದ್ದಾರೆ. ಸೊ ಎಕಾಲಜಿಕಲ್ ಸಕ್ಸೆಷನ್ಗೆ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಏನಪ್ಪ ಅಂದರೆ ಮರಗಳಿಗಿಂತ ಇವು ಹುಲ್ಲುಗಾವಲು ಕಾರಣ ಆಗಿಲ್ಲ. ಎದಕ್ಕೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಏನಪ್ಪ ಅಂದರೆ ಸೀಮಿತ ಸೂರ್ಯನ ಬೆಳಕು ಮತ್ತು ಇದಾಗಂಗಿಲ್ಲ, ಜಲಮಿತಿಗಳು ಮತ್ತು ಬೆಂಕಿ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ಆಪ್ಷನ್ ಸಿ ಇಲ್ಲಿ ಆನ್ಸರ್ ಆಗುತ್ತೆ ನೋಡಿ. ನೆಕ್ಸ್ಟ್, ಸ್ಕಿಲ್ ಆನ್ ವೀಲ್ಸ್ ಉಪಕ್ರಮಕ್ಕೆ ಹಣಕಾಸನ್ನು ಒದಗಿಸಿದವರು ಯಾರು ಅಂತ ಕೇಳ್ತಾರೆ. ಸೊ ಸ್ಕಿಲ್ ಆನ್ ವೀಲ್ಸ್ ಅನ್ನೋದಕ್ಕೆ ಹಣಕಾಸನ್ನು ಒದಗಿಸತಕ್ಕಂಥದ್ದು ವರ್ಲ್ಡ್ ಬ್ಯಾಂಕ್. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್,
ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ ಸ್ಥಳಗಳ ಮತ್ತು ವಸ್ತುಗಳ ಸಂರಕ್ಷಣೆಯನ್ನು ಕುರಿತದ್ದಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಪ್ಪ ಅಂತಂದರೆ ಸಂವಿಧಾನದ 49ನೇ ಅನುಚ್ಛೇದ ಇದೆಯಲ್ಲ, ಇದು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳು, ಸ್ಥಳಗಳು ಮತ್ತು ವಸ್ತುಗಳ ಸಂರಕ್ಷಣೆಗೆ ಕುರಿತದ್ದಾದಂತಹ ಆರ್ಟಿಕಲ್ ಆಗುತ್ತೆ ನೋಡಿ. ನೆಕ್ಸ್ಟ್ ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ. 72 ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿನ ಹೇಳಿಕೆಗಳನ್ನು ನೋಡ್ತಾ ಹೋದಂತೆ ಏನಪ್ಪ ಅಂತಂದರೆ ಇಲ್ಲಿ ಲಕ್ಷದ್ವೀಪವು 114 ಇದು ತಪ್ಪು, 32 ಸ್ಕ್ವೇರ್ ಕಿಲೋಮೀಟರ್ ಇದೆ. ಸೊ ಲಕ್ಷದ್ವೀಪ, ಸೊ ಅದಕ್ಕೋಸ್ಕರ ಏನು ತಪ್ಪಾಗುತ್ತೆ. ಇನ್ನು ಲಕ್ಷದ್ವೀಪವು ಕರ್ನಾಟಕದ ಉಚ್ಚ ನ್ಯಾಯಾಲಯ, ಇದು ಕೂಡ ತಪ್ಪು, ಕೇರಳದ ಉಚ್ಚ ನ್ಯಾಯಾಲಯಕ್ಕೆ ಒಳಪಟ್ಟಿದೆ ಲಕ್ಷದ್ವೀಪ. ಇನ್ನು ಇದೊಂದು ಏಕ ಜಿಲ್ಲಾ ಆಡಳಿತ ಪ್ರದೇಶವಾಗಿದ್ದು 12 ಹವಳದ ದಿಬ್ಬಗಳು, 3 ಹವಳದ ದಂಡೆಗಳು, 5 ನೀರಿನಲ್ಲಿ ಮುಳುಗಿದ ಬಂಡೆಗಳು ಮತ್ತು 10 ವಾಸ ಮಾಡುವ ದ್ವೀಪಗಳನ್ನು ಒಳಗೊಂಡಿದ್ದು ಸರಿಯಾಗುತ್ತೆ. ಸೊ ಸಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಆಪ್ಷನ್ ಬಿ ನೋಡಿ, 2 ಮಾತ್ರ ಅಂದರೆ ಸಿ ಮಾತ್ರ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ ಭಾರತದ ಮಣ್ಣುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಹೇಳಿಕೆ 1 ಮತ್ತು 2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಏನು ಹೇಳುತ್ತೆ, ಒಂದನೇದು ಏನು ಹೇಳುತ್ತೆ, ಭಾರತದಲ್ಲಿ ಇತರ ಪ್ರಕಾರದ ಮಣ್ಣುಗಳಲ್ಲಿ ಹೋಲಿಸಿದರೆ ಹೆಚ್ಚು ಫಲವತ್ತಾದ ಮೆಕ್ಕಲು ಮಣ್ಣು ಅಂದರೆ ಅಲುವಿಯಲ್ ಸಾಯಿಲ್ ಅಂತ ಕರಿತೀವಲ್ಲ, ಅದು ದೊಡ್ಡ ಪ್ರಮಾಣದ ಪ್ರದೇಶವನ್ನು ವ್ಯಾಪಿಸಿದೆ. ಇದು ಸರಿಯಾಗುತ್ತೆ. ಅಲುವಿಯಲ್ ಸಾಯಿಲ್ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಕಂಡು ಬರ್ತಕ್ಕಂಥದ್ದು. ಇನ್ನು ಕೆಂಪು ಮಣ್ಣು ವ್ಯಾಪಕವಾಗಿ ರೆಗೋರ್ ಅಂತಂದರೆ ಕಪ್ಪು ಮಣ್ಣು ಸ್ನೇಹಿತರೆ, ಕಪ್ಪು. ಸೊ ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಹೇಳಿಕೆ 2, 1 ಮಾತ್ರ ಇಲ್ಲಿ ಸರಿಯಾದದ್ದು. ಇನ್ನು ಆಪ್ಷನ್ ಎ 1 ಹೇಳಿಕೆ ಸರಿಯಾಗಿದೆ, 2 ತಪ್ಪಾಗಿದೆ. ನೆಕ್ಸ್ಟ್ ವಿದ್ಯುತ್ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ನೋಡಿ, ಸ್ವಲ್ಪ ಲೆಂದಿ ಕ್ವಶನ್ ಇದೆ. ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಏನಪ್ಪ ಅಂತಂದರೆ ಇದು ಏನಪ್ಪ ಅಂತಂದರೆ ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆ ಸರಿಸುಮಾರು 75% ಸಾಂಪ್ರದಾಯಿಕ ಮೂಲಗಳಾದಂತಹ ಕಲ್ಲಿದ್ದಲಿನಿಂದ ಬರುವಂತಾಗಿದ್ದು ಈ ಸರಿಯಾಗುತ್ತೆ. ಇನ್ನು ಭಾರತದಲ್ಲಿ ಮೊದಲ ಉಷ್ಣಾತ ಥರ್ಮಲ್ ವಿದ್ಯುತ್ ಯೋಜನೆ ಕರ್ನಾಟಕದಲ್ಲಿ ಶಿವಣ ಸಮುದ್ರ ಥರ್ಮಲ್ ವಿದ್ಯುತ್ ಯೋಜನೆ ಅಲ್ಲ ಸ್ನೇಹಿತರೆ, ಅದು ಏನಪ್ಪ ಹೈಡ್ರೋ ವಿದ್ಯುತ್ ಯೋಜನೆ. ಸೊ ಅದಕ್ಕೋಸ್ಕರ ಇದು 1ನೇದು 2ನೇದು ತಪ್ಪಾಗುತ್ತೆ. ಇನ್ನು ಭಾರತದ ಕಚ್ಚಾ ತೈಲ, ಪೆಟ್ರೋಲಿಯಂ ಮತ್ತು ಸಂಬಂಧಪಟ್ಟ ಉತ್ಪನ್ನಗಳ ಗಮನಾರ್ಹ ಭಾಗವನ್ನು ಕುವೈತ್, ಇರಾನ್ ಇದು ಕೂಡ ಸರಿಯಾಗುತ್ತೆ. ಸೊ ಎ ಮತ್ತು ಸಿ ಸರಿಯಾಗ್ತವೆ. ಸೊ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ ಎಲ್ಲ ಕಡೆ ಬಿ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ಇದು ಗ್ರೇಸ್ ಸ್ನೇಹಿತರೆ, ಪಕ್ಕ ಗ್ರೇಸ್ ಇದೆ. ಯಾಕೆ ಅಂತಂದರೆ ಇದರಲ್ಲಿ ಆಪ್ಷನ್ ಬಿ ತಪ್ಪು. ಯಾಕಪ್ಪ ಅಂತಂದರೆ ಬಿ ನೋಡಿರಿ, ಶಿವಣ ಸಮುದ್ರ ಫಸ್ಟ್ ಹೈಡ್ರೋ ಪ್ರಾಜೆಕ್ಟ್, ಅದು ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್, ಬಟ್ ಥರ್ಮಲ್ ಪ್ರಾಜೆಕ್ಟ್ ಅಲ್ಲ ಅದು. ಸೊ ಅದಕ್ಕೋಸ್ಕರನೇ ಏನಪ್ಪ ಅಂತಂದರೆ ಬಿ ತಪ್ಪಾಗುತ್ತೆ. ಸೊ ಎಲ್ಲ ಕಡೆ ಕೊಟ್ಟಿದ್ದಾರೆ. ಸೊ ಥರ್ಮಲ್ ಪ್ರಾಜೆಕ್ಟ್ ಫಸ್ಟ್ ತಮಿಳುನಾಡು ಐತಿ. ಸೊ ಅದಕ್ಕೋಸ್ಕರನೇ ಗ್ರೇಸ್ ಆಗ್ಬೋದು ಇದು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕೀ ಆನ್ಸರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ 75. ಸೊ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ನೋಡೋದಾದರೆ ಮೊದಲನೇದು ಏನು ಕೊಟ್ಟಿದ್ದಾರೆ, ಹೇಳಿಕೆ 2011 ಸರಿ. ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ, ಯಾಕಪ್ಪ ಅಂತ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಎ ಸರಿ, ಹೇಳಿಕೆ 1 ಸರಿ, ಹೇಳಿಕೆ 2 ಕೂಡ ಸರಿಯಾಗ್ತವೆ. ಸೊ ಹೇಳಿಕೆ 1 ಮತ್ತು 2 ಕೂಡ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಅವರ ನೇತೃತ್ವದ ಪ್ರಾದೇಶಿಕ ಅಸಮತೋಲನ ಪರಿಹಾರಕ್ಕಾಗಿ ಉನ್ನತ ಅಧಿಕಾರ ಸಮಿತಿಯ ಅಂದರೆ HPCRI ಅಂತ ಕರಿತೀವಲ್ಲ, ಸೊ ಇದಕ್ಕೆ ಶಿಫಾರಸುಗಳ ಪ್ರಕಾರ ವಿಶೇಷ ಅಭಿವೃದ್ಧಿ ಯೋಜನೆಗೆ ಸಂಪನ್ಮೂಲ ಹಂಚಿಕೆಗಳನ್ನು ಡ್ಯಾಶ್ದ ಮೂಲಕ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಇದು ಸಂಚಿತ ಅಭಾವ ಸೂಚಕದ ಮೂಲಕ ಮಾಡಬೇಕಾಗುತ್ತೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ ಇಲ್ಲಿ ಕೂಡ ನೋಡ್ರಿ, ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ. ಭಾರತದಲ್ಲಿ ಭಾಷೆಗಳ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ನಮ್ಮ ದೇಶದಲ್ಲಿರ್ತಕ್ಕಂಥ ಭಾಷೆಗಳ ಬಗ್ಗೆ ಮೊದಲನೇದು ಏನು ಹೇಳುತ್ತೆ, ನಮ್ಮ ದೇಶದೊಳಗಡೆ ಭಾಷೆಗಳನ್ನು 4 ಪ್ರಮುಖ ಭಾಗವಾಗಿ ವಿಂಗಡಿಸಲಾಗಿದೆ. ಸೊ ಅದರಾಗೆ ಇಂಡೋ ಯುರೋಪಿಯನ್ ಒಂದು ಭಾಷಾ ವರ್ಗ, ದ್ರಾವಿಡಿಯನ್ ಒಂದು, ಆಸ್ಟ್ರಿಕ್ ಭಾಷಾ ವರ್ಗ ಒಂದು, ಸೈನೋ ಟಿಬೆಟಿಯನ್ ಅಂತ ಕೂಡ ವಿಂಗಡಿಸಲಾಗಿದೆ. ಎ ಸರಿಯಾಗುತ್ತೆ. 4 ಭಾಷಾ ವರ್ಗಗಳು. ಇನ್ನು ಬಹುತೇಕ ದ್ರಾವಿಡ ಭಾಷಾ ಗುಂಪು, ದ್ರಾವಿಡ ಅಂದ ತಕ್ಷಣ ಸೌತು ನಮ್ಮದು ದ್ರಾವಿಡ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಅಸ್ಸಾಂ, ಬಿಹಾರ, ಛತ್ತೀಸ್ಗಢ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗುತ್ತೆ. ಸೊ ಬಿ ತಪ್ಪು. ಅದೇ ರೀತಿಯಾಗಿ ಈ 4 ವರ್ಗಗಳಲ್ಲಿಯೇ ಸೈನೋ ಟಿಬೆಟಿಯನ್ ಭಾಷಾ ವರ್ಗವು ಅತ್ಯಂತ ಚಿಕ್ಕದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪು. ಯಾಕಪ್ಪ ಅಂತಂದರೆ ಈ ಒಂದು ಇಂಡೋ ಯುರೋಪಿಯನ್ ಭಾಷಾ ವರ್ಗ ಇದೆಯಲ್ಲ, ಸೊ ಅದು ಅತ್ಯಂತ ಚಿಕ್ಕ ಭಾಷಾ ವರ್ಗ ಆಗಿದೆ. ಸೊ ಅದಕ್ಕೋಸ್ಕರನೇ ಎ ಮಾತ್ರ ಇಲ್ಲಿ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಸರಿಯಾದಂಥ ಆಯ್ಕೆ. ನೆಕ್ಸ್ಟ್ ಕೆಳಗಿನ ಅವುಗಳನ್ನು ಪರಿಗಣಿಸಿ. ಸೊ ಎತ್ತಿನ ಕೊಂಬಿನ ಆಕಾರದ ಸರೋವರ ಅಂತ ಕರಿತೀವಿ. ಸೊ ಆಕ್ಸ್ಬೋ ಲೇಕ್ ಅಂತ ಕರಿತೀವಿ ಇಂಗ್ಲೀಷ್ ಒಳಗಡೆ. ಸೊ ಇದೇನಪ್ಪ ಅಂತಂದರೆ ಇದು ಕರಾವಳಿ ಪ್ರದೇಶದಲ್ಲಿ, ಸರೋವರವು ಕರಾವಳಿ ಪ್ರದೇಶದಲ್ಲಿ ಉಂಟಾಗಲ್ಲ ಸ್ನೇಹಿತರೆ. ಸೊ ನದಿ ಹರಿಯುವಾಗ ಹಿಂಗೆ ಎಸ್ಚುವರೀಸ್ ನಿರ್ಮಾಣ ಮಾಡಿರ್ತಾರ, ಅಲ್ಲಿ ಉಂಟಾಗುತ್ತೆ ಆಕ್ಸ್ಬೋ ಲೇಕ್. ಸೊ ಅದಕ್ಕೋಸ್ಕರ ಎ ತಪ್ಪಾಗುತ್ತೆ. ಇನ್ನು ಲಗೂನ್ ಅಂತ ಅಂದರೆ ಹರಿಯುವ ನದಿ ತಿರುವುಗಳ ಮುಖ್ಯ ಪ್ರವಾಹದಿಂದ ಬೇರ್ಪಟ್ಟಾಗ ಒಂದು ಸರೋವರ ರೂಪುಗೊಳ್ಳುತ್ತೆ, ಇದು ಸರಿಯಾಗಿದೆ, ಲಗೂನಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ಇನ್ನು ಗ್ಲೇಸಿಯರ್ ಲೇಕ್ ಅಥವಾ ಹಿಮಗಡ್ಡೆಯ ಸರೋವರ ಅಂತ ಕರಿತೀವಿ. ಸೊ ಇದು ಕೂಡ ಇಲ್ಲಿ ಸರಿಯಾಗಿದೆ. ಸೊ ಲಗೂನ್ ಮತ್ತು ಗ್ಲೇಸಿಯರ್ ಸಮಯ ಆಗುತ್ತೆ. ಸೊ 2 ಮಾತ್ರ ಇಲ್ಲಿ ಸರಿಯಾಗಿರ್ತವೆ. ಆಪ್ಷನ್ ಬಿ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್ ಭಾರತೀಯ ಸಾಗರ ದ್ವಿಧ್ರುವದ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ನೋಡ್ರಿ, ಇಂಡಿಯನ್ ನೇನೋ ಅಂತ ಕರಿತೀವಿ ಎಂದು ಉಲ್ಲೇಖಿಸಲಾದ ಐ ಒ ಡಿ ಅಂತ ಕರಿತೀವಿ. ಇಂಡಿಯನ್ ಏನಪ್ಪ ಅಂತಂದರೆ
ಐಒಡಿ ಎಲ್ ನೀನೋ ವಿದ್ಯಮಾನಕ್ಕೆ ಹೋಲುತ್ತದೆ ಅಂತ ಕೇಳಿದೆ. ಐಒಡಿ ಒಂದು ಎಲ್ ನೀನೋ ವಿದ್ಯಮಾನಕ್ಕೆ ಹೋಲುತ್ತದೆ. ಸೊ ಇದು ಸರಿಯಾಗಿದೆ. ಇನ್ನು ಐಒಡಿಯ ಸೊಮಾಲಿಯಾ ತೀರ ಪ್ರದೇಶದ ಬಳಿ ಹಿಂದೂ ಮಹಾಸಾಗರದ ಪಶ್ಚಿಮ ಭಾಗದಲ್ಲಿ ಋಣಾತ್ಮಕವಾಗಿದ್ದು, ಇದು ಋಣಾತ್ಮಕವಾಗಿದ್ದು ಅಂತ ಕೊಟ್ಟಿದ್ದಾರೆ, ನೆಗೆಟಿವ್. ಸೊ ನೆಗೆಟಿವ್ ಇಲ್ಲ ಇದು ಇಲ್ಲಿ. ಸೊ ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಸೊ ಈ ಹೇಳಿಕೆ ಒಂದು ಮಾತ್ರ ಇಲ್ಲಿ ಸರಿ, ಎರಡು ತಪ್ಪು. ಅಂದರೆ ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ರಾಜ್ಯಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ. ಇಲ್ಲಿ ನೋಡೋದಾದ್ರೆ ಹೊಂದಿಸಿ ಬರೆದಾಗ ಏನಾಗುತ್ತೆ ನೋಡಿ, ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ. ವನ್ಸ್ ರಾಷ್ಟ್ರೀಯ ಉದ್ಯಾನವನ, ವನ್ಸ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಇದು ಗುಜರಾತ್ನಲ್ಲಿ ಕಂಡು ಬರುತ್ತೆ. ವನ್ ವಿಹಾರ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಇದು ಹಿಮಾಚಲ ಪ್ರದೇಶ, ವನ ವಿಹಾರ ಹಿಮಾಚಲ ಪ್ರದೇಶ. ಇನ್ನು ಕಂಜರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಎಲ್ಲಿ? ಕಂಜರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತ ಅಂದರೆ ಇದು ಸಾರಿ ಒಂದು ನಿಮಿಷ, ಏನಪ್ಪ ಅಂತಂದರೆ ವನ್ಸ್ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಗುಜರಾತ್ನಲ್ಲಿ. ಇನ್ನು ಅದೇ ರೀತಿಯಾಗಿ ವನ್ ವಿಹಾರ ಕಂಡು ಬರ್ತಕ್ಕಂಥ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಇನ್ನು ಕಂಜರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಹಿಮಾಚಲ ಪ್ರದೇಶ, ಕಂಜರ್ ಕಣಿವೆ ಹಿಮಾಚಲ ಪ್ರದೇಶ. ಇನ್ನು ಪಿನ್ ಕಣಿವೆ, ಪಿನ್ ವ್ಯಾಲಿ ಅಂತ ಕರಿತೀವಲ್ಲ, ಅದು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಇದು ಛತ್ತೀಸ್ಗಢದಲ್ಲಿ ಕಂಡು ಬರುತ್ತೆ. ಇನ್ನು ಸುಲ್ತಾನ್ಪುರ ರಾಷ್ಟ್ರೀಯ ಉದ್ಯಾನವನ ಕಂಡು ಬರೋದು ಹರಿಯಾಣದಲ್ಲಿ. ಸೊ ಇಲ್ಲಿ 2, 4, 5, 1, 3 ಅಂತಂದರೆ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳು ಯಾವ ನದಿಯ ಉಪನದಿಗಳು ಅಂತ ಕೇಳಿದ್ದಾರೆ. ಸೊ ಇದು ಘಟಪ್ರಭಾ ನದಿಯ ಉಪನದಿಗಳು. ನೆಕ್ಸ್ಟ್, 6 ಮಂದಿ ಕಾರ್ಡ್ ಗೇಮ್ ಆಡುತ್ತಿದ್ದಾರೆ, ಹಿಂಗೆ ರೌಂಡಾಗಿ ಕುಂತಾರೆ. ಸೊ 6 ಜನ ಇದ್ದಾರೆ, 1, 2, 3, 4, 5, 6. ಸೊ ಇವರಲ್ಲಿ ಏನಪ್ಪ ಅಂದರೆ ಲಾಸ್ಟಿಗೆ ಧನುಷ್ ಎಡಭಾಗದಲ್ಲಿ ಕುಳಿತವ್ರು ಯಾರು ಅಂತ ಕೇಳಿದ್ದಾರೆ. ಸೊ ಧನುಷ್ನ ಎಡಭಾಗದಲ್ಲಿ ಕುಳಿತವ್ರು ಯಾರಪ್ಪ ಅಂತಂದರೆ ಸುಜನ್ ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಸ್ಟ್ರೀಟಿಂಗ್ ಮಾಡುವಾಗ ಬೇಕಾಗುವ ಶಕ್ತಿಗೆ ಒಂದನ್ನು ಹೊರತುಪಡಿಸಿ ಸಹಜ ಆಯ್ಕೆ ಅಂತ ಕೇಳಿದ್ದಾರೆ. ಸೊ ಅದು ಸಂಗ್ರಹಿತ ಅಂದರೆ ಸ್ಟೋರ್ಡ್ ATP ಅಂತ ಕರಿತೀವಿ, ಅಡ್ನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಸೊ ಇದು ಬೇಕಾಗುತ್ತೆ, ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೀರಿ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡೋದಾದರೆ ಹೊಂದಿಸಿ ಬರೆದಾಗ ಏನಾಗುತ್ತೆ ನೋಡಿ, ಬಯೋಮ್ ಅಂತ ಅಂದ್ರೇನು, ದೊಡ್ಡ ಗಾತ್ರದ ಪರಿಸರ ವ್ಯವಸ್ಥೆಯಲ್ಲಿ ವಾಸಿಸುವ ಜೀವಿಗೆ ಬಯೋಮ್ ಅಂತ ಕರಿತೀವಿ, ಅಂದರೆ ಲಾರ್ಜ್ ಎಕೋಸಿಸ್ಟಮ್ ಅಂತ ಕರಿತೀವಿ, ಲಾರ್ಜೆಸ್ಟ್ ಎಕೋಸಿಸ್ಟಮ್. ಇನ್ನು ನೆಕ್ಸ್ಟ್ ಹೆಕಿಸ್ಟ್ರೋಥರ್ಮ್ ಅಂತ ಅಂದ್ರೆ ಏನಪ್ಪ ಅಂತಂದರೆ ಇದು ಸಸ್ಯಗಳು ಕಡಿಮೆ ತಾಪಮಾನದಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಸೊ ಅನಿಮೋಮೀಟರ್ ಅಂದರೆ ಎಲ್ರಿಗೂ ಗೊತ್ತಿದೆ, ಗಾಳಿಯ ವೇಗವನ್ನು ಅಳೆಯುವ ಯಂತ್ರ. ಇನ್ನು ಸಮುದಾಯ ಅಂತಂದರೆ ಜೀವಿಯ ವಾಸಸ್ಥಳ. ಸೊ ಇಲ್ಲಿ ನೋಡಿದರೆ 2, 4, 3, 1 ಅಂದರೆ ಆಪ್ಷನ್ ಎ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಕೆಂದ ರ್ಯಾಲಿ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಹಿಮಾಲಯ ಪರ್ವತಗಳಿಗಿಂತ 3500 ಮೀಟರ್ಗಿಂತ ಕಡಿಮೆ ಎತ್ತರದಲ್ಲಿ ಪೂರ್ವ ಮತ್ತು ಪಶ್ಚಿಮ ಹಿಮಾಲಯದಲ್ಲಿ ಇದು ಕಂಡುಬರುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಆಕ್ಸಿಲೋಪೈಡ್ಸ್ಗಳು ಬೆಳೆಯುವಂತಹ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ಆಕ್ಸಿಲೋಪೈಡ್ಸ್ ಬೆಳೀತಕ್ಕಂಥದ್ದು ಎಲ್ಲಿ ಅಂತ ಅಂದರೆ ಇವು ಆಮ್ಲೀಯ ಮಣ್ಣು, ಎಸಿಡಿಕ್ ಸಾಯಿಲ್ನಲ್ಲಿ ಬೆಳೀತವೆ. ನೆಕ್ಸ್ಟ್, ಪ್ಯಾರಾಚೂಟ್ ಅಥವಾ ಗಾಳಿಕೊಡೆ ಪ್ರಕ್ರಿಯೆಯು ಹಣ್ಣು ಮತ್ತು ಬೀಜ ಪ್ರಸರಣದಲ್ಲಿ ಸಹಾಯ ಮಾಡುತ್ತದೆ. ಇದು ಯಾವ ರಚನೆಯಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಪ್ಯಾರಾಚೂಟ್ ಯಾವ ರಚನೆಯಿಂದ ಉಂಟಾಗುತ್ತದೆ ಅಂತಂದರೆ ಪಪ್ಪಸ್ನ ಒಂದು ರಚನೆಯ ಮೂಲಕ ಉಂಟಾಗುತ್ತೆ. ಆಪ್ಷನ್ ಎ ಸರಿಯಾಗಿದೆ ನೋಡಿ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ 1 ಮತ್ತು 2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಏನಪ್ಪ ಅಂದರೆ ರಲ್ಲಿ ಹೇಳಿಕೆ 1ರಲ್ಲಿ ವಿಮಾನ ಟೇಕಾಫ್ ಆಗುವಾಗ ಪೈಲಟ್ಗೆ ನ್ಯೂಟನ್ನ ಮೊದಲ ನಿಯಮ ಮಾನ್ಯವಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ನ್ಯೂಟನ್ನ ಮೊದಲ ನಿಯಮ ಏನು ಹೇಳುತ್ತೆ, ಸೊ ಆ ಬಾಡಿ ವಿಲ್ ಬಿ ರಿಮೇನ್ ಇನ್ ರೆಸ್ಟ್ ಆಫ್ ಮೋಷನ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಎಕ್ಸ್ಟರ್ನಲ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ಇಟ್ ಅಂತ ಆಗುತ್ತೆ. ಸೊ ಬಟ್ ಏನಪ್ಪ ಅಂದರೆ ಇಲ್ಲಿ ವಿಮಾನ ಟೇಕಾಫ್ ಆಗುವಾಗ 1ನೇ ನಿಯಮ ಅಪ್ಲೈ ಆಗಂಗಿಲ್ಲ ಸ್ನೇಹಿತರೆ. ಸೊ 1ನೇ ತಪ್ಪಾಗುತ್ತೆ. ಇನ್ನು 2ರಲ್ಲಿ ನ್ಯೂಟನ್ನ ಮೊದಲ ನಿಯಮವು ಸ್ಥಿರ ವೇಗದೊಂದಿಗೆ ಚಲಿಸುವ ರೈಲಿನಲ್ಲಿ ಪ್ರಯಾಣಿಕರಿಗೆ ಮಾನ್ಯವಾಗುತ್ತದೆ, ಇದು ಸರಿಯಾಗಿದೆ. ಸೊ ಅಂದರೆ 2ನೇದ್ದು ಅಪ್ಲೈ ಆಗುತ್ತೆ, ನ್ಯೂಟನ್ನ 1ನೇ ನಿಯಮ. ಸೊ ಇಲ್ಲಿ ಹೇಳಿಕೆ 2 ಮಾತ್ರ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ವಿದ್ಯುತ್ ಕಾಂತೀಯ ತರಂಗದ ವೇಗವು ಏನಾಗುತ್ತದೆ ಅಂತ ಕೇಳಿದರೆ. ಸೊ ವಿದ್ಯುತ್ ಕಾಂತೀಯ ತರಂಗದ ವೇಗವು ಏನಿರುತ್ತೆ ಅಂತ ಅಂದರೆ ಇದು ನಿರ್ವಾತದಲ್ಲಿ ಗರಿಷ್ಠವಾಗಿರುತ್ತದೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಬ್ಲಾಟಿಂಗ್ ಕಾಗದದಲ್ಲಿ ಶಾಯಿ ಹೀರುವಿಕೆಯು ಡ್ಯಾಶ್ ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಇದು ಕ್ಯಾಪಿಲರ್ ಕ್ರಿಯೆ ವಿದ್ಯಮಾನ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಇನ್ನು ಇಂಪಾಸಿಬಲ್ ಟ್ರಿನಿಟಿ ಎಂಬ ಅಂಶವನ್ನು ಈ ಕೆಳಕಂಡು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಸೊ ಇಂಪಾಸಿಬಲ್ ಟ್ರಿನಿಟಿ ಅಂತ ಅಂದ್ರೇನು, ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಮುಕ್ತ ಬಂಡವಾಳ ಹರಿವು ಇದು ಸಂಬಂಧಪಟ್ಟಿದೆ. ಸೊ ಸ್ಥಿರ ವಿನಿಮಯ ದರಗಳು ಇದಕ್ಕೂ ಕೂಡ ಹೌದು. ಇನ್ನು ಸ್ವತಂತ್ರ ಕೋಶೀಯ ನೀತಿ ಇದು ಕೂಡ ಸಂಬಂಧಪಟ್ಟಿದೆ. ಇನ್ನು ಸ್ವತಂತ್ರ ಹಣಕಾಸು ನೀತಿಗೆ ಸಂಬಂಧಪಟ್ಟಿಲ್ಲ. ಸೊ ABC 3 ಮಾತ್ರ ಇಲ್ಲಿ ಸರಿಯಾಗ್ತವೆ. ನೆಕ್ಸ್ಟ್, ಗಿಪೆನ್ ಎಂದು ಪರಿಗಣಿಸಲಾದ ಉತ್ಪನ್ನಕ್ಕೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ ಇದು ಒಂದು ಕೆಳಮಟ್ಟದ ಸರಕಾಗಿರತಕ್ಕದ್ದು ಅಂತ ಕರೆಯಲಾಗುತ್ತದೆ. ಕೆಳಮಟ್ಟದ ಸರಕು ಗಿಪೆನ್ ಅಂತ ಕರೀತಾರೆ. ನೆಕ್ಸ್ಟ್, ಡ್ಯಾಶ್ಗಾಗಿ ದರ ಬದಲಾವಣೆ ಆದಾಯ ಪರಿಣಾಮ ನಕಾರಾತ್ಮಕವಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಕೆಳ ದರ್ಜೆಯ ಸರಕುಗಳಿಗೆ ನಕಾರಾತ್ಮಕವಾಗಿರುತ್ತೆ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್, ತಡೆರಹಿತ ತಪಾಸಣೆಗಾಗಿ ಸುದ್ದಿಯಲ್ಲಿರುವ ಅಪ್ಲಿಕೇಶನ್
ಮಾಸಿ ಅಂತ ಕರಿತೀವಿ, MASI. ಯಾವ ಕ್ರಿಯೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಇದು ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳ ಆರೈಕೆ ಸಂಸ್ಥೆಗಳ ಮೇಲ್ವಿಚಾರಣೆಗೆ ಸಂಬಂಧಪಟ್ಟಿದೆ. ಆಪ್ಷನ್ ಬಿ ಇಲ್ಲಿ ಆಯ್ಕೆ ಸರಿಯಾಗುತ್ತೆ. ಯಾವ ಯೋಜನೆಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಪಂಚಾಯತ್ ದರ್ಪಣ ಎಂಬ ನಿಯತಕಾಲಿಕೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸೊ ಪಂಚಾಯತ್ ದರ್ಪಣ ಅನ್ನುವಂಥ ನಿಯತಕಾಲಿಕೆ ಯಾವುದಕ್ಕೆ ಅಂದರೆ ಸಂಸದ್ ಆದರ್ಶ ಗ್ರಾಮ ಯೋಜನೆಗೆ ಸಂಬಂಧಪಟ್ಟಿದ್ದಾಗಿದೆ. ನೆಕ್ಸ್ಟ್ ಇಲ್ಲ ಸ್ವಲ್ಪ ಕಟ್ಟಾಗಿದೆ ನೋಡಿ. ಕೆಳಗಿನ ಯಾವ ಆಯ್ಕೆಗಳು ಸುಸ್ಥಿರ ಅಭಿವೃದ್ಧಿಗೆ ನಿಯತಕಾಲಿಕವಾಗಿ ಸಂಯೋಜನೆವಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ಯಾವುದು ಅಂತಂದರೆ ಅಂತರ್ ಮತ್ತು ಒಳ ಪೀಳಿಗೆಯ ಸವಾಲು ಅನ್ನುವಂಥದ್ದು ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಭಾಗ ಆರ್ಥಿಕತೆಯಲ್ಲಿ ಟ್ರಿಕಲ್ ಡೇಟ್ ಪರಿಣಾಮವನ್ನು ತಡೆಯುತ್ತದೆ ಅಂತ ಹೇಳಬಹುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೂಡ ಸ್ವಲ್ಪ ಕಟ್ ಆಗಿದೆ. ಸೊ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ನೋಡಿರಿ. 97ನೇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಎ ಮತ್ತು ಬಿ ಎರಡೂ ಸರಿಯಾಗ್ತವೆ. ನೆಕ್ಸ್ಟ್ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸೊ 98ನೇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಈ ಶ್ರಮ್ ಪೋರ್ಟಲ್ಗೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಇಲ್ಲಿ ನೋಡೋದಾದರೆ 99 98 ಆಪ್ಷನ್ ಎ ಸರಿಯಾಗುತ್ತೆ. ಸಿ ಮತ್ತು ಡಿ ಇಲ್ಲಿ ಮಾತ್ರ ಸರಿಯಾಗಿವೆ ಅನ್ನುವಂಥದ್ದು. 99ನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ 99ಕ್ಕೆ ಆನ್ಸರ್ ಏನಂದರೆ ಆಪ್ಷನ್ ಸಿ. ಬಿ ಸಿ ಡಿ ಮಾತ್ರ ಸರಿಯಾಗಿವೆ. ಇನ್ನು 100ನೇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ. ಸೊ 31 ಮಾರ್ಚ್ 2024ರಿಂದ ಭಾರತದಲ್ಲಿ ನವೀಕರಿಸಬಹುದಾದ ಶಕ್ತಿಯ ಒಟ್ಟು ಸಾಮರ್ಥ್ಯದಲ್ಲಿ ಸಸ್ಟೈನೇಬಲ್ ಪ್ರೊಡಕ್ಷನ್ ಮೇಲೆ, ಎನರ್ಜಿ ಪ್ರೊಡಕ್ಷನ್ ಮೇಲೆ ಫಸ್ಟ್ ರಾಜಸ್ಥಾನ ಇದೆ. ಫಸ್ಟ್ ರಾಜಸ್ಥಾನ, ಸೆಕೆಂಡ್ ಗುಜರಾತ್. ಸೊ ಇದ್ರ ಮೇಲೆ ನೋಡೋದಾದರೆ ಎ ಮತ್ತು ಸಿ ಬಿ ಅಂತಂದರೆ ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸೊ ಸಿ ಬಿ ಎ ಡಿ. ಮಹಾರಾಷ್ಟ್ರ ಥರ್ಡ್ ಇದೆ, ಕರ್ನಾಟಕ ಫೋರ್ತ್ ಇದೆ. ಫೋರ್ತ್. ಸೊ ಇಲ್ಲಿಗೆ ಈ ಒಂದು ಕೀ ಆನ್ಸರ್ ಡಿಸ್ಕಷನ್ ಮುಗಿತು. ಸೊ ಇದರ